हारुगिरी शहरात नूतन मंत्री लक्ष्मण सवदी यांच्या स्वागतासाठी मोठी गर्दी उसळली होती। काँग्रेस कार्यकर्ते आणि चाहत्यांनी फटाक्यांची आतषबाजी, पुष्पवृष्टी आणि घोषणाबाजी करत त्यांचे जोरदार स्वागत केले। यावेळी माध्यमांशी बोलताना लक्ष्मण सवदी यांनी सांगितले की बेळगाव जिल्ह्याच्या सर्वांगीण विकासाला प्राधान्य दिले जाईल। कोणतेही खाते मिळाले तरी पारदर्शक आणि जनहिताचे काम करण्याचा निर्धार त्यांनी व्यक्त केला। ಬೆಳಗಾವಿ ದೊಡ್ಡ ಜಿಲ್ಲೆ, ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಅನೇಕ ಜನರ ಬಯಕೆ ಇತ್ತು। ಆ ಬಯಕೆಗೆ ಅನುಗುಣವಾಗಿ ಇವತ್ತು ನನ್ನ ಪಕ್ಷದ ನಾಯಕರು ನನ್ನ ಮಂತ್ರಿಯನ್ನಾಗಿ ಮಾಡಿದ್ದಾರೆ। ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಏನೇನು ಕಾರ್ಯಕ್ರಮಗಳನ್ನು ಜೋಡಿಸಬೇಕು ಮತ್ತು ಏನು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ। ಮಂತ್ರಿ ಸ್ಥಾನ ಸಿಗಬಾರದು ಕೆಲವು ನಿಮ್ಮಲ್ಲೇ ಗುಂಪು ಮಾಡಿ ನಿಮ್ಮ ಕೆಳಗೆ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ನನ್ನ ಗಮನಕ್ಕೆ ಆ ಥರ ಏನು ಬಂದಿಲ್ಲ। ಎಲ್ಲರೂ ನನಗೆ ಸಚಿವ ಸ್ಥಾನ ಬೇಕು ಅಂತಕ್ಕಂಥದ್ದು ಅನೇಕರು ಕೇಳ್ತಾಯಿದ್ರು, ತಪ್ಪೇನಿಲ್ಲ। ಆದರೆ ಲಕ್ಷ್ಮಣ ಸವದಿ ಕೊಡಬಾರ್ದು ಅಂತಕ್ಕಂಥದ್ದು ಯಾರು ನಮ್ಮ ಗಮನಕ್ಕೆ ಬಂದಿಲ್ಲ। ಅದು ಬಟ್ ಒಳಗಡೆ ಇದಿದೆ ಕೊಡಬಾರ್ದು ಅಂತಿತ್ತು। ಈಗ ಒಂದು ಕಡೆಗೆ ಯಾಕಂದರೆ ಲಕ್ಷ್ಮೀ ಬಳಕರಿಗೆ ಮಿಸ್ ಆಗಿದೆ, ಕೆಲವು ಹಿರಿಯರಿಗೆ ಮಿಸ್ ಆಗಿದೆ, ಅವರೆಲ್ಲರೂ ಏನು ಮಾಡ್ತಿದ್ದಾರೆ ಸೌದಿ ಕೊಟ್ಟಿಲ್ಲ। ಈ ಪಕ್ಷ ಬಿಟ್ಟು BJP ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದರು, ಆದರೂ ಸಚಿವ ಸ್ಥಾನ ಕೊಟ್ಟಿಲ್ಲ। ಆ ಥರ ಯಾರು ಕಾಮೆಂಟ್ ಮಾಡಿದ್ದು ನಾನು ಕೇಳೇ ಇಲ್ಲ। ಎಲ್ಲರೂ ಭಾಳಷ್ಟು ಜನ ಕಾಂಗ್ರೆಸ್ ಶಾಸಕರು ನಾಯಕರು ಸೌದಿ ಅವರಿಗೆ ಹಿಂದೆ ಕೊಡಬೇಕಾಗಿತ್ತು, ತಡವಾಗಿ ಕೊಟ್ಟಿದ್ದಾರೆ, ಒಳ್ಳೆಯದಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ। ಯಾವ ಖಾತೆ ಮ್ಯಾಗ ಸರ್ ಕನೆಕ್ಟ್ ಬಹುಶಃ ಸೋಮವಾರ ನಿಮಗೆ ಗೊತ್ತಾಗುತ್ತೆ। ಯಾವ ಖಾತೆ ನಿಮಗೆ ನಾನು ಯಾವುದೂ ಖಾತೆ ಕೊಟ್ಟರು ಕೂಡ ಅದನ್ನು ಉತ್ತಮ ರೀತಿಯಿಂದ ಪಾರದರ್ಶಕವಾಗಿ ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರ ಆ ಖಾತೆಗೆ ಗೌರವ ತರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ। ಕಾಂಗ್ರೆಸ್ಗೆ ಎಲ್ಲ ಸರಿಯಾಗಿದೆ ಅಥವಾ ಮೂರು ಬಾಗಿಲಾಗಿದೆ ಸರ್? ಯಾಕಂದ್ರೆ ಯಾವ್ದು ಮೂರು ಬಾಗಿಲು ಇಲ್ಲ, ಯಾವುದೂ ಇಲ್ಲ। 2 ದಿವಸದಾಗ ಎಲ್ಲ ಸರಿಯಾಗಿದೆ, ಇನ್ನು 2 ದಿವಸದಾಗ ಅದು ಸರಿಯಾಗಿದೆ। ಸರ್, ಈಗ DK ಅವರು ತಮಗೆ ಮತ್ತೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟರು ಅಂತ ಬೆಳಗಾವಿಯಲ್ಲಿ ಇರುವಂಥ BJPನೂ ಕಾಂಗ್ರೆಸ್ ಮಯ ಮಾಡಬೇಕಂತ ಹೇಳಿ ಕೇಳಕ್ಕೆ ಕಾಲ್ ಬರಲಿ ಕಾಲ್ ಎಲ್ಲೆಲ್ಲಿ ಸರ್ ಗೋಕಾಕು ಇದು ಸ್ವಲ್ಪ ಭಾಳ ಚರ್ಚೆಯಲ್ಲಿರುವಂಥ ಕ್ಷೇತ್ರ। ಈಗ 11 ಜನ ಆಯ್ಕೆಯಾಗಿ ಬಂದಿದ್ದೀವಿ, ಅದು 14ಕ್ಕೆ ಹೋಗಿ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಮುಖ್ಯಮಂತ್ರಿಗಳಿಗಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗಿದೆ। ಅದನ್ನು 14 ಓದು ಮುಟ್ಟಿಸ್ಬೇಕು ಅಂತಕ್ಕಂಥ चिंतनेने थँक यू। काँग्रेस पक्षात कोणतेही मतभेद नाहीत असे स्पष्ट करत त्यांनी आगामी काळात बेळगाव जिल्ह्यातील सर्व 14 मतदारसंघांमध्ये काँग्रेसला विजय मिळवून देण्याचे लक्ष्य असल्याचे सांगितले। ब्युरो रिपोर्ट KMM मराठी, बेळगाव। आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।